ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ತಂದೆ ಏನ್ ಮಾಡ್ತಾನೆ? ಸದಾ ತನ್ನ ಮಕ್ಕಳ ಸುಖವನ್ನ ಬಯಸ್ತಾನೆ ಅಲ್ವಾ? ಯಾವ ತಂದೆ ಆದ್ರೂ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಬಯಸ್ತಾನೆ. ಮತ್ತು ಅವ್ರ ಭವಿಷ್ಯಕ್ಕೋಸ್ಕರ ಸದಾ ಚಿಂತನೆ ಮಾಡ್ತಾ ಇರ್ತಾನೆ. ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು, ಹೇಗಿರುತ್ತೋ ಏನು ಅಂತನ್ಬಿಟ್ಟು ಆ ಕಾರಣದಿಂದ ಏನ್ ಮಾಡ್ತಾನೆ? ಸದಾ ತನ್ನ ಮಕ್ಕಳ ಭವಿಷ್ಯದ ಮಾರ್ಗವನ್ನ ತಾನೇ ಸ್ವತಃ ನಿರ್ಧಾರ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ. ಸೊ ಅದಕ್ಕೆ ನನ್ನ ಮಕ್ಕಳಿಗೆ ಈ ರೀತಿ ತೊಂದರೆ ಆಗಬಾರದು ಅಂತ ಮುಂದೆ ಏನ್ ಮಾಡ್ಬೇಕು ಅನ್ನುವಂಥ ನಿರ್ಧಾರಗಳನ್ನ ಅವನೇ ತಗೊಳ್ತಾ ಇರ್ತಾನೆ. ಯಾವ ಮಾರ್ಗದಲ್ಲಿ ತಂದೆ ಸ್ವತಃ ನಡೆದು ಬಂದಿರ್ತಾನೋ, ಯಾವ ಮಾರ್ಗದ ಕಲ್ಲು ಮುಳ್ಳುಗಳನ್ನ ಅವನು ಸ್ವತಃ ನೋಡಿರ್ತಾನೋ, ಮಾರ್ಗದಲ್ಲಿ ಬರುವಂತ ನೆರಳು, ಮಾರ್ಗದಲ್ಲಿ ಬಿಸಿಲು ಬರುತ್ತಲ್ಲ, ಅದೆಲ್ಲವನ್ನ ಸ್ವತಃ ತಿಳ್ಕೊಂಡಿರ್ತಾನೋ, ಅದೇ ಮಾರ್ಗದಲ್ಲಿ ಅವನ ಮಗನೂ ಕೂಡ ನಡೀಲಿ ಅನ್ನುವಂತ ಇಚ್ಛೆ ಪ್ರತಿ ತಂದೆಗೂ ಇರುತ್ತೆ. ನಿಸ್ಸಂದೇಹವಾಗಿ ಉತ್ತಮವಾದಂತಹ ಭಾವನೆನೇ ಇದು. ಆದ್ರೆ ಇಲ್ಲಿ 3 ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡೋದನ್ನ ನಾವು ಮರ್ತೇ ಹೋಗ್ತೀವಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಮ್ಮ ಮಕ್ಕಳ ಭವಿಷ್ಯದ ಚಿಂತನೆ ಮಾಡ್ತಾ ಮಾಡ್ತಾ ನಾವು ಈ 3 ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡೋದನ್ನ ಮರ್ತ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾನೆ. ಈಗ ನಮಗೂ ಅನ್ಸತ್ತಲ್ವಾ, ಯಾವ್ದಪ್ಪ 3 ಪ್ರಶ್ನೆಗಳು ಅಂತನ್ಬಿಟ್ಟು. ಈಗ ಭಗವಂತ ಹೇಳ್ತಾನೆ, ನೋಡೋಣ ಯಾವ್ದು ಅಂತನ್ಬಿಟ್ಟು. ಯಾವ ಪ್ರಶ್ನೆಗಳದು ಅಂತಂದ್ರೆ, ಮೊದಲನೇದು, ಸಮಯದ ಜೊತೆ ಪ್ರತಿಯೊಂದು ಮಾರ್ಗ ಕೂಡ ಬದಲಾಗುತ್ತಲ್ವಾ. ಅಂದ್ರೆ ನಾನು 20 ವರ್ಷ ಇದ್ದಾಗ ನಡೀತಾ ಇದ್ದಂತಹ ಮಾರ್ಗ ಈಗ 50 ವರ್ಷ ಆದ್ಮೇಲೂ ಹಾಗೆ ಇರುತ್ತಾ? ಇಲ್ಲ, ಆ ಮಾರ್ಗ ಬದಲಾವಣೆ ಆಗಿರುತ್ತೆ. ಸಮಯ ಏನು ಮಾಡುತ್ತೆ? ಸದಾ ಹೊಸ ಸವಾಲುಗಳನ್ನ ತರೋದಿಲ್ವಾ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ. ಹಾಗಾದ್ರೆ ನಾವು ಕಳೆದು ಹೋದ ಅನುಭವ ಹೊಸ ಪೀಳಿಗೆಯವರಿಗೆ ಹೇಗೆ ಸಹಾಯ ಆಗುತ್ತೆ? ಈಗ ನಾವಿದ್ದ ಕಾಲದಲ್ಲಿ, ಅಂದ್ರೆ ನಾವು ಚಿಕ್ಕವರಿದ್ದಾಗ ಇಂಟರ್ನೆಟ್ ಅದು ಇದು ಎಲ್ಲ ಇತ್ತಾ? ಇಲ್ಲ. ಈಗ ಮಕ್ಕಳಿಗೆ ನೀನು ಇಂಟರ್ನೆಟ್ ಯೂಸ್ ಮಾಡಬಾರ್ದು ಅಂದ್ರೆ ಆಗುತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಈಗಿನ ಜನರೇಷನ್ಗೆ ಅದನ್ನ ಕಲಿಯೋದು, ಅದನ್ನ ಬಳಸೋದು, ಅದು ಮಾಡ್ಲೇಬೇಕಾಗಿರುವಂಥದ್ದು. ಸೊ ಇಲ್ಲಿ ಈಗ ನಾನು ಅದನ್ನ ಮಾಡಬಾರ್ದು ಅಂದ್ರೆ ಆಗೋದಿಲ್ಲ. ಅಂದ್ರೆ ಏನು? ಸಮಯ ಕಳೀತಾ ಇದ್ದಾಗೆ ಹೊಸ ಹೊಸ ಸವಾಲುಗಳು ನಮಗೆ ಎದುರಾಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಯಾವಾಗಲೂ ಅನುಭವಿಸಿರುವಂತ, ಕಳೆದು ಹೋಗಿರುವಂತ ಅನುಭವವನ್ನ ಹೊಸ ಪೀಳಿಗೆಯವರಿಗೆ ನಾವು ಹೇಳಕ್ ಹೋದ್ರೆ ಅದು ಹೇಗ್ ಸಹಾಯ ಆಗುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ. ಈಗ ಅರ್ಥ ಆಗಿದೆ ಅಲ್ವಾ? ಎರಡನೇ ಪ್ರಶ್ನೆ ಏನು? ಪ್ರತ್ಯೇಕ ಮಕ್ಕಳು ಕೂಡ ತಂದೆ ತಾಯಿಯ ಛವಿ ಆಗಿರ್ತಾರ? ಅಂದ್ರೆ ಆ ತಂದೆ ತಾಯಿ ಹೇಗಿರ್ತಾರೋ ಹಾಗೆ ಇರ್ತಾರ ಅವರು? ಹೌದು. ಮಕ್ಕಳಿಗೆ ನಾವು ಖಂಡಿತವಾಗ್ಲೂ ಸಂಸ್ಕಾರವನ್ನ ತಂದೆ ತಾಯಿಗಳು ಕೊಡ್ತಾರೆ. ಆದ್ರೆ ಒಳಗಿನ ಕ್ಷಮತೆ, ಅಂದ್ರೆ ಅವನಿಗಿರುವಂತ ಯೋಗ್ಯತೆ ಇದೆಯಲ್ಲ, ಅದನ್ನ ನಾವು ಕೊಡೋದಕ್ ಸಾಧ್ಯ ಆಗತ್ತಾ? ಇಲ್ಲ. ಅದನ್ನ ಭಗವಂತ ಕೊಡ್ತಾನೆ. ಈಗ 4 ಮಕ್ಕಳಿದ್ರೆ 4 ಮಕ್ಕಳಿಗೂ ಕೂಡ ತಂದೆ ತಾಯಿಗಳು ಒಂದೇ ರೀತಿಯ ಸಂಸ್ಕಾರವನ್ನ ಕೊಟ್ಟಿರ್ತಾರೆ. ಆದ್ರೆ ಎಲ್ರೂ ಒಂದೇ ತರ ಅದನ್ನ ತಗೊಳ್ತಾರ? ಅವರವರ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಅವ್ರು ತಗೊಳ್ಳೋದಕ್ ಸಾಧ್ಯ. ಆ ಯೋಗ್ಯತೆಯನ್ನ ಯಾರು ಕೊಡೋದು? ಭಗವಂತ. ಅದಕ್ಕೋಸ್ಕರನೇ ಯಾವ ಮಾರ್ಗದಲ್ಲಿ ತಂದೆಗೆ ಸಫಲತೆ ಅನ್ನೋದು ಸಿಕ್ಕಿರತ್ತೋ, ಅದ್ರಲ್ಲಿ ಅವನು ಅಚೀವ್ ಮಾಡಿರ್ತಾನೆ ಅಂದ್ರೆ ಅದೇ ಒಂದು ದಾರಿಯಲ್ಲಿ ಅವನ ಮಕ್ಕಳೂ ಕೂಡ ಅದೇ ಸಫಲತೆಯನ್ನ ಮತ್ತೆ ಸುಖವನ್ನ ಪಡ್ಕೊಳ್ತಾರೆ ಅನ್ನೋದು ಗ್ಯಾರಂಟಿನಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಅವರ ಒಂದು ಪರಿಸ್ಥಿತಿ, ಅವರ ಯೋಗ್ಯತೆ, ಅವರ ಒಂದು ಆ ಸಂದರ್ಭ, ಅದಕ್ಕೆ ಸರಿಯಾಗಿ ಅವ್ರು ನಡ್ಕೊಂಡಿರ್ತಾರೆ. ಅವ್ರಿಗೆ ಅದರಲ್ಲಿ ಸಫಲತೆ ಅನ್ನೋದು ಸಿಕ್ಕಿರತ್ತೆ. ಅದನ್ನೇ ಮಾಡಿದಾಗ ಮಗನಿಗೂ ಅದು ಸಿಗುತ್ತಾ ಅಂತ ಅಂದ್ಬಿಟ್ಟು ಪ್ರಶ್ನೆ. ಆಯ್ತಾ? ಇನ್ನು 3ನೇ ಪ್ರಶ್ನೆ ಏನು ಅಂತಂದ್ರೆ, ಈ ಜೀವನದ ಸಂಘರ್ಷಣೆ ಇರುತ್ತಲ್ಲ, ಮತ್ತೆ ಸವಾಲುಗಳು, ಅದೆಲ್ಲ ನಮಗೆ ಲಾಭ ಕೊಡೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರತಿಯೊಂದು ಹೊಸ ಪ್ರಶ್ನೆ ಕೂಡ ಒಂದು ಹೊಸ ಉತ್ತರದ ದ್ವಾರವನ್ನ ತೆಗೆಯೋದಿಲ್ವಾ? ಈಗ ನಮ್ಗೆ ಏನೋ ಒಂದು ಕಷ್ಟ ಬಂದ್ಬಿಡ್ತು ಅಥವಾ ಏನೋ ಒಂದು ಸವಾಲು ಬಂತು ಅಂತಂದ್ರೆ ನಮ್ಮ ಜೀವನದಲ್ಲಿ, ಅದರಿಂದ ನಮ್ಗೆ ಇನ್ನೊಂದು ಏನೋ ಒಂದು ವಿಚಾರ ಗೊತ್ತಾಗುತ್ತೆ, ಮತ್ತೆ ಇನ್ನೊಂದು ಏನೋ ಒಂದು ಅನುಭವ ಆಗುತ್ತೆ ನಮಗೆ ಅಲ್ವಾ? ಪ್ರಶ್ನೆಗಳು ಅಥವಾ ಏನೋ ಒಂದು ಸವಾಲುಗಳು ಬಂತು ಅಂತ ಹೆದರ್ಕೊಳ್ಳೋದಲ್ಲ, ಮತ್ತೆ ಅದರಿಂದ ಕಾಪಾಡೋದಲ್ಲ ಮಕ್ಕಳನ್ನ, ಅದನ್ನ ಎದುರಿಸುವಷ್ಟು ಅವರಿಗೆ ಬುದ್ಧಿವಾದವನ್ನ ಹೇಳಿ ಅಥವಾ ಅವ್ರಿಗೆ ಎದುರಿಸುವಂತ ಧೈರ್ಯವನ್ನ ಅವರಲ್ಲಿ ತುಂಬಬೇಕು ನಾವು. ಅದು ಬಿಟ್ಬಿಟ್ಟು ಸೆಕ್ಯೂರ್ ಮಾಡೋದಲ್ಲ.
ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಒಂದು ಹೊಸ ಹೊಸ ಪ್ರಾಬ್ಲಮ್ಸ್ ನಮಗೆ ಬಂದಾಗ, ಸಂಘರ್ಷಣೆಗಳು ಬಂದಾಗ ಅದು ಒಂದು ಹೊಸ ದ್ವಾರವನ್ನು ತೆಗೆಯೋದಿಲ್ವ? ಹಾಗಾದರೆ ಮಕ್ಕಳು ಹೊಸ ಸಂಘರ್ಷಣೆ ಮತ್ತು ಹೊಸ ಪ್ರಶ್ನೆಗಳು ಮತ್ತು ಹೊಸ ಸವಾಲುಗಳಿಂದ ನಾವು ಅವರನ್ನು ದೂರ ಇಡೋದು, ಅವರಿಗೆ ಒಳ್ಳೆಯದನ್ನು ಮಾಡ್ತೀವ ಅಥವಾ ಅವರಿಗೆ ಲಾಭ ಕೊಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ಕೊಳ್ಳುತ್ತಾ, ಅಥವಾ ನಾವು ಅವ್ರಿಗೆ ಹಾನಿ ಮಾಡ್ತಾ ಇದ್ದೀವ ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಆಯಿತಾ? ಅವರಿಗೆ ಆ ಸವಾಲುಗಳನ್ನು ಎದುರಿಸುವಷ್ಟು ಶಕ್ತಿ ಕೊಡಬೇಕು ನಾವು ಹೊರತು ಅದರಿಂದ ಹೆದರ್ಕೊಳ್ಳೋ ಹಾಗೆ ಮಾಡಬಾರ್ದು. ಅಂದರೆ ಮಕ್ಕಳ ಭವಿಷ್ಯದ ನಿರ್ಮಾಣ ಮಾಡೋದರ ಬದಲಾಗಿ ಅವನ ಚಾರಿತ್ರ್ಯ ಇದೆಯಲ್ಲ ಅದನ್ನ ನಿರ್ಮಾಣ ಮಾಡೋದು ಶ್ರೇಷ್ಠನೋ, ಎರಡರಲ್ಲಿ ಯಾವ್ದು ಸರಿ ಅಂತ ನಾವೇ ಯೋಚನೆ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅವನ ಭವಿಷ್ಯ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅವನನ್ನು ಸೆಕ್ಯೂರ್ ಮಾಡೋದು ಅಥವಾ ಅವನ ಭವಿಷ್ಯದ ನಿರ್ಮಾಣ ಮಾಡೋದು ಒಳ್ಳೇದಾ, ಅವನ ಚಾರಿತ್ರ್ಯ ನಿರ್ಮಾಣ ಮಾಡೋದು ಶ್ರೇಷ್ಠನಾ ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಹಾಗೇನೆ ಮಕ್ಕಳ ಜೀವನದ ಮಾರ್ಗವನ್ನ ನಿರ್ಧಾರ ಮಾಡೋದಕ್ಕೆ ಬದಲು ಅವರನ್ನು ಹೊಸ ಸಂಘರ್ಷಗಳ ಜೊತೆ ಹೋರಾಡೋದಕ್ಕೆ ಮನೋಬಲವನ್ನ ಮತ್ತೆ ಜ್ಞಾನವನ್ನ ಕೊಡೋದು ಹೆಚ್ಚು ಲಾಭದಾಯಕ ಆಗೋದಿಲ್ವಾ ಅಂತ ನೀವೇ ಯೋಚನೆ ಮಾಡಿ ನೋಡಿ ಅಂತ ಅಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಈಗ ಗೊತ್ತಾಯ್ತಲ್ವಾ? ನಾವು ತಂದೆ ತಾಯಿಗಳ ಹಾಗಿರೋದ್ರಿಂದ ನಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡೋದು ಒಳ್ಳೇದೇನೆ. ಆದರೆ ಅವರ ಭವಿಷ್ಯದ ಚಿಂತನೆ ಮಾಡೋದ್ರ ಬದಲಾಗಿ ಅವನಿಗೊಂದು ಒಳ್ಳೆ ಚಾರಿತ್ರ್ಯವನ್ನ ಕೊಡಬೇಕು, ಅವನು ಒಳ್ಳೆ ಮನುಷ್ಯನಾಗಿರ್ಬೇಕು, ಏನೇ ಸವಾಲುಗಳು ಬಂದರೂ ಅದನ್ನ ಎದುರಿಸ್ಬೇಕು ನೀನು ಅಂತನ್ಬಿಟ್ಟು ಅವನಿಗೆ ಶಕ್ತಿ ಮನೋಬಲವನ್ನ ತುಂಬಬೇಕು, ಜ್ಞಾನವನ್ನ ಕೊಡಬೇಕು. ಈ ರೀತಿ ಮಾಡೋದು ಅವರಿಗೆ ಲಾಭ ಆಗತ್ತೆ ಹೊರತು ಅವರನ್ನ ಸೆಕ್ಯೂರ್ ಆಗಿ ಇಟ್ಟು ಅವರು ಯಾವುದಾದ್ರೂ ಸವಾಲು ಬಂದರೆ ಹೆದರ್ಕೋಬೇಕು, ಏನಾದರೂ ಒಂದು ಘಟನೆ ನಡೆದರೆ ಹೆದರ್ಕೋಬೇಕು, ಆ ರೀತಿ ಮಾಡಬಾರದು ಅನ್ನೋದು ಇದರ ಅರ್ಥ. ಈಗ ಮಹಾಭಾರತದಲ್ಲಿ ಯಾವ ಘಟನೆಯಿಂದ ನಾವು ಇದನ್ನು ತಿಳ್ಕೊಬೋದು ಅಂತಂದ್ರೆ, ಕರ್ಣನನ್ನ ಕುಂತಿ ನೀರಲ್ಲಿ ಬಿಟ್ಟು ಬಿಡ್ತಾಳೆ. ಯಾಕಂದ್ರೆ ಇನ್ನು ಮದುವೆ ಆಗಿರೋದಿಲ್ಲ, ಮೊದಲೇ ಮಗು ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಆ ಮಗು ಏನಾಗತ್ತೆ, ಒಬ್ಬ ಸಾರಥಿಯಾಗಿ ಕೆಲಸ ಮಾಡುವಂಥವನಿಗೆ ಅದು ಸಿಗುತ್ತೆ. ಅವನು ಆ ಮಗುವನ್ನ ಬೆಳೆಸ್ತಾನೆ. ಆ ಮಗುವಿಗೆ ಅಂದ್ರೆ ಆ ಕರ್ಣನಿಗೆ ಬಿಲ್ಲು ಬಾಣ ವಿದ್ಯೆ ಅಂತಂದ್ರೆ ತುಂಬಾ ಇಷ್ಟ. ಅದರಲ್ಲಿ ಅವನು ತುಂಬಾನೇ ಎಕ್ಸ್ಪರ್ಟ್ ಆಗಿರ್ತಾನೆ, ಮಹಾರಥಿ ಅವನು. ಆದ್ರೆ ಆ ಒಂದು ಹಸ್ತಿನಾಪುರದಲ್ಲಿ ಏನು ಅಂತಂದ್ರೆ ಕ್ಷತ್ರಿಯರು ಮಾತ್ರ ಬಿಲ್ವಿದ್ಯೆಯನ್ನ ಕಲಿಬೇಕು ಅನ್ನೋದು ಇರುತ್ತೆ. ಸೊ ಇವನು ಸಾರಥಿ ಮಗ ಅಲ್ವಾ, ಅವನು ನೋಡಿ ಹುಟ್ಟಿನಿಂದ ಕ್ಷತ್ರಿಯ, ಅವನ ಇಂಟ್ರೆಸ್ಟು ಕೂಡ ಬಿಲ್ವಿದ್ಯೆಯಲ್ಲೇ ಇದೆ. ಆದ್ರೆ ಈಗ ಅವನು ಸಾರಥಿಯ ಮಗ. ಅದಕ್ಕೋಸ್ಕರ ತಂದೆ ತನ್ನ ಮಗನ ಕ್ಷೇಮವನ್ನ ಯೋಚನೆ ಮಾಡಿ, ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಯಾಕಂದ್ರೆ ಹಸ್ತಿನಾಪುರದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತು ಅವನಿಗೆ. ಸೊ ಇವನೇನಾದ್ರೂ ಬಿಲ್ವಿದ್ಯೆಯಲ್ಲಿ ಇಷ್ಟೊಂದು ಎಕ್ಸ್ಪರ್ಟ್ ಆಗಿದ್ದಾನೆ, ಇಷ್ಟೊಂದು ಚೆನ್ನಾಗಿ ಅವನು ಬಿಲ್ವಿದ್ಯೆಯನ್ನ ತಿಳ್ಕೊಂಡಿದ್ದಾನೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಅವನಿಗೆ ತೊಂದರೆ ಆಗಬಹುದು ಮುಂದೆ ಅನ್ನೋ ಕಾರಣದಿಂದ ಏನ್ ಮಾಡ್ತಾನೆ, ತನ್ನ ಮಗನ ಕ್ಷೇಮವನ್ನ ಯೋಚನೆ ಮಾಡಿ ಅವನನ್ನ ಬಿಲ್ಲು ಉಪಯೋಗಿಸ್ಬೇಡ ನೀನು ಅಂತ ಅಂದ್ಬಿಟ್ಟು ತಡೀತಾನೆ. ನೀನು ಬಿಲ್ಲು ಬಾಣವನ್ನ ಮುಟ್ಟಬೇಡ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ಇದರಿಂದ ಕ್ಷತ್ರಿಯರೆಲ್ಲ ನಿನ್ನ ವಿರುದ್ಧರಾಗ್ತಾರೆ. ಇದರಿಂದ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ನಮ್ಮ ಜಾತಿಯವರಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಅವನು ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಗನಿಗೆ ಸಾಮರ್ಥ್ಯ ಇದ್ರೂ ಕೂಡ ಅದನ್ನ ತಡೀತಾನೆ. ಇದರಿಂದ ಕರ್ಣನಿಗೆ ತುಂಬಾ ಹಾನಿ ಮಾಡ್ತಾ ಇದ್ದಾನೆ ಅವನು. ಯಾಕೆ ಅಂತಂದ್ರೆ ತಂದೆ ತಾಯಿಗಳು ಸಂಸ್ಕಾರ ಕೊಡಬೇಕು, ಒಳಗಿನ ಸಾಮರ್ಥ್ಯ ಅನ್ನೋದನ್ನ ಭಗವಂತ ಕೊಟ್ಟಿರೋದು, ಅದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಗೊತ್ತಾಯ್ತಲ್ವಾ ಸಾಮರ್ಥ್ಯ ಅಂತಂದ್ರೆ ಏನು, ಅದನ್ನು ಯಾರು ಕೊಡ್ತಾರೆ? ತಂದೆ ತಾಯಿ ಕೊಡ್ತಾರಾ? ಇಲ್ಲ, ತಂದೆ ತಾಯಿ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವನಿಗೆ ಒಳಗಡೆಯಿಂದನೇ ಅದು ಇದೆ, ಅದನ್ನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೊರಗಡೆಯಿಂದ ಅವನು ಸಂಸ್ಕಾರವನ್ನ ಕೊಡ್ಬೇಕು. ಆಯ್ತು ನೀನ್ ಮಾಡು, ಏನ್ ಬಂದ್ರು ನಾವು ಎದುರಿಸೋಣ, ಹೇಗೆ ಆಗುತ್ತೋ ಆಗ್ಲಿ, ಆ ರೀತಿ ಮಗನ ಒಂದು ಉತ್ಸಾಹವನ್ನ ಹೆಚ್ಚು ಮಾಡ್ಬೇಕು, ಅವನಲ್ಲಿರುವಂತ ಆ ಸಾಮರ್ಥ್ಯವನ್ನ ತೋರಿಸ್ಬೇಕು. ಅಂದ್ರೆ ಏನ್ ಇಷ್ಟನೋ ಅದನ್ನ ಮಾಡೋದಕ್ಕೆ ಬಿಡ್ಬೇಕು. ಅದೇನೇ ಸಂಘರ್ಷಗಳು ಬಂದ್ರು, ಅದೇನೇ ಘಟನೆಗಳು ನಡೆದ್ರು ಅದನ್ನ ಎದುರಿಸಿದಾಗ ಅವನ ಜೀವನದಲ್ಲಿ ಒಂದು ದೊಡ್ಡ ಅನುಭವ ಆಗುತ್ತೆ, ಅದರಿಂದ ಏನೋ ಒಂದು ಚೇಂಜಸ್ ಆಗೋದಿರುತ್ತೆ ಅಲ್ವಾ. ಆ ರೀತಿ ತಡಿಬಾರದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಸೊ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹರೇ ಕೃಷ್ಣ.